ಡೆಲಿವರಿ ಜಾಬ್ ಈಸಿ ಅಲ್ಲ, ಮಾಡೋಕ್ಕೂ ಮುಂಚೆ ಎಚ್ಚರ. ಎಷ್ಟು ಕೊಡ್ತಾನೆ ಈ ಆರ್ಡ್ರಿಗೆ ಅಂತ ಹೇಳ್ಬಿಟ್ಟು ನೋಡೋಣ. 241 ರೂಪಾಯಿ ಕೊಟ್ಟಿದ್ದಾನೆ ಈ ಒಂದು ಆರ್ಡ್ರಿಗೆ. ಇವತ್ತು ನೋಡಿ 20 ರೂಪಾಯಿ ಸರ್ಜ್ ಇದೆ. 29 ರೂಪಾಯಿ, ಬರೀ 29 ರೂಪಾಯಿ. 19 ನಿಮಿಷ ವೇಟ್ ಮಾಡಿದ್ದೀನಿ. 2.48 468. ನಾ ಡ್ರೈವರ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದರೆ ಟೈಮ್ ಆಗಿದೆ 6:15 6:50 ಆಗಿದೆ ಟೈಮು. ಇವಾಗ ನಾನಿದ್ದೀನಿ ನ್ಯೂ ಬೆಲ್ ರೋಡ್. ಓಕೆ, ಬಂದಿರೋ ಕಾರಣ ನೀವು ಆಲ್ರೆಡಿ ನಮ್ಮ ಬ್ಯಾಗ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಟಿ ಶರ್ಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಏನಪ್ಪ ಅಂದರೆ ಇವತ್ತು ನಾನು ಯಾವುದಿದು ಹೆಸರೇನೇನು ಬರ್ತಾ ಇಲ್ವಲ್ಲಪ್ಪ, ಸ್ವಿಗ್ಗಿ ಮಾಡ್ತಾಯಿದ್ದೀನಿ. ಸ್ವಿಗ್ಗಿಗೆ ನಾನು ಫಸ್ಟು ಶಿಪ್ನ ಬುಕ್ ಮಾಡ್ಕೋತೀನಿ. ಯಾಕೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಫಸ್ಟು ಶಿಪ್ನ ಬುಕ್ ಮಾಡ್ಕೊಳ್ಳೋಣ. 5:30ರಿಂದ 9 ಗಂಟೆ, 9ರಿಂದ 12, 12ರಿಂದ 4, 4ರಿಂದ 7:15 ಬೇಡ, 7ರಿಂದ 11:15 ಈ 4 ಶಿಪ್ನ ನಾನು ಬುಕ್ ಮಾಡ್ಕೊಳ್ತೀನಿ. ಇನ್ನೊಂದು ಸತಿ ಕನ್ಫರ್ಮ್ ಮಾಡ್ಕೊತೀನಿ. 10, 9ರಿಂದ 12, 4ರಿಂದ 12ರಿಂದ 4, 12ರಿಂದ 4, 7ರಿಂದ 11 ಬುಕ್ ಮಾಡ್ಕೊಳ್ತಾಯಿದ್ದೀನಿ. ಬುಕ್ ಮಾಡ್ಕೊಂಡಾಯಿತು. ಬುಕ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನಪ್ಪ ಅಂತಂದರೆ ಇವತ್ತು ನೋಡಿ 20 ರೂಪಾಯಿ ಸರ್ಜ್ ಇದೆ. ಓಕೆ, ಸರ್ಜು ಚೆನ್ನಾಗಿ ಕೊಟ್ಟಿದ್ದಾನೆ. 37 ಆರ್ಡ್ರ್ ಮಾಡಿದ್ರೆ 525 ರೂಪಾಯಿ ಸಿಗುತ್ತೆ ನಮಗೆ. ಇವತ್ತು 37 ಆರ್ಡ್ರ್ ಮಾಡಬೇಕು, 525 ರೂಪಾಯಿ ಸಿಗುತ್ತೆ. ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಇವತ್ತು 37 ಆರ್ಡ್ರ್ ಮಾಡೋದು. ಅದೇ ರೀತಿ ಟೈಮ್ ಸಿಕ್ಕರೆ 4ರಿಂದ 7 ಮನೆಗೆ ಹೋಗೋ ಪ್ಲ್ಯಾನು. ಇಷ್ಟೇ. ಸಮೀಪ ಕೊಟ್ಟ ಆರ್ಡ್ರ್ಗಳನ್ನ ಕೊಟ್ಟ ಅಂದರೆ ಒಂದು 4 ಗಂಟೆಗೆ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಇಲ್ಲಪ್ಪ ಲಾಂಗ್ ಕೊಡೋದು, ಇಲ್ಲಾಂದರೆ ಲಾಂಗ್ ಕೊಟ್ಟು ರಿಟರ್ನ್ ಆರ್ಡ್ರ್ ಕೊಡಲಿಲ್ಲ ಅಂದ್ಕೊಳ್ಳಿ. ರಿಟರ್ನ್ ಆರ್ಡ್ರ್ ಕೊಡಲಿಲ್ಲ ಅಂತಂದರೆ 4ರಿಂದ 7 ಮತ್ತೆ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆ ಶಿಪ್ನ ನಾನು ಬುಕ್ ಮಾಡ್ಕೊಂಡಿಲ್ಲ. ನೋಡಬೇಕು ಏನಾಗುತ್ತೆ ಅಂತೇಳ್ಬಿಟ್ಟು. ಇವತ್ತು ಆಫರ್ ಕೊಡೋಕ್ಕೆ ಕಾರಣ ಏನಪ್ಪ ಅಂದರೆ ಗುಡ್ ಫ್ರೈಡೇ. ಆಲ್ಮೋಸ್ಟ್ ಗುಡ್ ಫ್ರೈಡೇ ನಾನು ಅಂದ್ಕೊಂಡಿರಲಿಲ್ಲ, ಏನಿದು ಆಫರ್ ಇವತ್ತೇ ಕೊಟ್ಟವನೇ ಅಂತ ಅಂದ್ಕೊಂಡು. ಆಮೇಲೆ ನೋಡಿದ್ರೆ ಗುಡ್ ಫ್ರೈಡೇ ಅಂತ. ಗುಡ್ಡೋ ಬ್ಯಾಡೋ ಒಟ್ಟಿನಲ್ಲಿ ನಮಗೆ ಆಫರ್ ಕೊಟ್ಟವನೇ. ಬಟ್ ಈಸಿ ಅಂತೂ ಇಲ್ಲ. ಮೊದಲೇ ಅದು ಏನಂತಾರಲ್ಲ, ಸ್ಲೋಗನ್ ಹೇಳಬೇಕು ನಮ್ಮ ಚಾನಲ್ಗಳಲ್ಲೆಲ್ಲನೂ. ಡೆಲಿವರಿ ಜಾಬ್ ಈಸಿ ಅಲ್ಲ ಅಂತೇಳ್ಬಿಟ್ಟು ಒಂದು ಇದು ಬರುತ್ತೆ ಗೊತ್ತಾ, ಏನಂತಾರದು, ಯಾವುದೇ ಸಿನಿಮಾಗಳಲ್ಲಿ ಬರುತ್ತಲ್ಲ, ಎಚ್ಚರಿಕೆನ ಏನೋ ಬರುತ್ತೆ ಒಂದು. ಇದು ಈ ಪಾತ್ರವು ಯಾರಿಗೆ ಸಂಬಂಧಿಸಿದಲ್ಲ, ಯಾವುದೇ ಜಾತಿ ಮತ ಏನೂ ಅಲ್ಲ, ಆ ಥರ ಡಿಸ್ಕ್ಲೈಮರ್ ಥರ ನಾವು ಹಾಕಬೇಕಾಗಿದೆ. ಇನ್ಮೇಲೆ ಪದೇ ಬಂದು ಡೆಲಿವರಿ ಜಾಬ್ ಈಸಿ ಅಲ್ಲ ಅಂತ ಕಮೆಂಟ್ ಮಾಡ್ತೀರಾ. ಅದಕ್ಕೋಸ್ಕರ ಡಿಸ್ಕ್ಲೈಮರೇ ಹಾಕ್ಬಿಡ್ತೀನಿ ನಾನು ಇನ್ಮೇಲೆ. ಡೆಲಿವರಿ ಜಾಬ್ ಈಸಿ ಅಲ್ಲ, ಮಾಡೋಕ್ಕೂ ಮುಂಚೆ ಎಚ್ಚರ ಅಂತೇಳ್ಬಿಟ್ಟು ಹಾಕಬೇಕು. ಓಕೆ, ಟೈಮು 6:52. ಆನ್ಲೈನ್ಗೆ ಹೋಗ್ತಾ ಇದ್ದೀನಿ. ಆನ್ಲೈನ್ಗೆ ಹೋಗಾಯಿತು. ಇವಾಗ 20 ರೂಪಾಯಿ ಸರ್ಚ್ ಇದೆ. ನೋಡೋಣ ಎಷ್ಟು ಆರ್ಡ್ರ್ ಆಗುತ್ತೆ. 37 ಆರ್ಡ್ರ್ ಹಾಕಬೇಕು ಅಂದರೆ ನಾಟ್ ಈಸಿ. 37 ಆರ್ಡ್ರ್ ಆಗೋಷ್ಟರಲ್ಲಿ ನಮ್ಮ ಬೆನ್ನು ಬಿದ್ದೋಗಿರುತ್ತೆ, ತಿಕ್ಕ ಉರಿತಾ ಇರುತ್ತೆ. ಇನ್ನೇನು ಮಾಡೋಕ್ಕಾಗತ್ತೆ. ಈ ಥರ ತಂಪಾಗಿದ್ದರೆ ಮಾಡ್ಬೋದು. 9 ಗಂಟೆ 8:30 9 ಗಂಟೆ ಆಯಿತು ಅಂದ್ಕೊಳ್ಳಿ, ಬರುತ್ತೆ ಬಿಸಿಲು. ಹೇಳ್ತೀನಿ, ಬಿಸಿಲು, ಟ್ರಾಫಿಕ್ಕು ಎಲ್ಲ ಕೊಡ್ಕೊಂಡು ಬಂದ್ಬಿಡ್ತವೆ. ನೋಡೋಣ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡದೆ. ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಕೆಲವೊಂದು ಅತಿ ಬುದ್ಧಿವಂತರು ಬಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ, ನೀವು ಹುಡುಗರನ್ನ ಹಾಳು ಮಾಡ್ತಾ ಇದ್ದೀರಾ. ಈಗ ಏನು ಅಂದರೆ ಎಜುಕೇಷನ್ ಮಾಡ್ತಾರೋ ಹುಡುಗರು ಎಲ್ಲ ಡೆಲಿವರಿ ಜಾಬ್ಗೆ ಬರ್ತಾ ಇದ್ದೀರಾ, ಅವ್ರನ್ನ ನೀವು ಹಾಳು ಮಾಡ್ತೀರಾ ಅಂತ. ಲೇ ಖಾಲಿ ಪಲಾವ್ ನಡೆಯ ಕಡೆ. ಏನಂದ್ರೆ ಎಂತೆಂಥವರು ಬಂದ್ಬಿಟ್ಟು ಡ್ರೀಮ್ 11 ಆಡ್ರಿ, ಅದನ್ನ ಆಡ್ರಿ, ಕ್ರಿಕೆಟಿಗರ ಹೀರೋಗಳ ಬಂದ್ಬಿಟ್ಟು ಎಲ್ಲರನ್ನೂ ದುಡ್ಡು ಹಾಳು ಮಾಡಿಸ್ಬಿಟ್ಟು ಎಲ್ಲ ಇದನ್ನು ಮಾಡೋಕತ್ತಾರೋ ಅವ್ರ ಬಗ್ಗೆ ಮಾತಾಡೋಂಗೆ ಅಲ್ಲಿ ಬಂದು ಹೇಳ್ತಾರೆ. ಇಲ್ಲಿ ಟೈಮ್ ಇವಾಗ ಎಷ್ಟು ಗಂಟೆ ಆಗಿದೆ ಅಂದರೆ 7:40 ನಿಮಿಷ ಆಯಿತು ಬಂದು. ಒಂದು ಆರ್ಡರ್ ಕೊಡ್ತಾ ಇಲ್ಲ ಗುರು. ರೋಡ್ ಮಾತ್ರ ಖಾಲಿ ಐತೆ. ನಾ ಡ್ರೈವರ
468 ಇದಲ್ಲಮ್ಮ. ಓಕೆ 468 ಕ್ಯಾಶ್ ಕಲೆಕ್ಟ್ ಆಯಿತು. 468 ಓಕೆ 200 400 450 468 ಹಸೀಫ್ 470 ಕೊಟ್ಟವ್ರೆ. ಡೆಲಿವರಿ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೇಟ್ ಮಾಡಬೇಕು. ಇವಾಗ ಟೈಮ್ ಆಗಿದೆ 11:45 ಆಗಿದೆ. ಆರ್ಡ್ರ್ಗಳು ಸಿಕ್ಕಾಪಟ್ಟೆ ಕಡಿಮೆ ಇದ್ದಾವೆ. ಏನು ಮಾಡಬೇಕು, ಮನೆಗೆ ಹೋಗ್ಬೇಕಾ, ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಲ್ಲ. ಇವನು ಆದರೆ ISI ಮಾರ್ಕ್ ಹೆಲ್ಮೆಟ್ ತಗೊಳ್ಳೆ 350 ರೂಪೀಸ್ ಕೊಡಿ ಅಂತ ಹೇಳ್ಬಿಟ್ಟು ಇವನು ಬೇರೆ ಹೇಳ್ತಾವನೆ. ಇವಾಗ ಆಗಿರೋದು 7 ಆರ್ಡರು. ಇಲ್ಲೊಂದು ಆರ್ಡರ್ ಬಂದಿದ್ದೀನಿ ನೋಡ್ಬೋದು, ಚೆಕ್ ವಿತ್ ರೆಸ್ಟೋರೆಂಟ್ ಅಂತ ಬಂತು. ಇನ್ನೂ ಆರ್ಡರ್ ರೆಡಿ ಕೊಟ್ಟಿಲ್ಲ. ನೋಡೋಣ. ಈಗ 12 ಗಂಟೆಗೆ ಏನೋ ಇದು ಸರ್ಚ್ ಸ್ಟಾರ್ಟ್ ಆಗುತ್ತೆ. ಇವಾಗ ಸರ್ಚ್ ಇಲ್ಲ ನೋಡಿ. ಆಗಿರೋದು ಎಷ್ಟಪ್ಪ ಅಂದರೆ 7 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 400 ರೂಪಾಯಿ ಅರ್ನಿಂಗ್ಸ್ ಅಷ್ಟೇ ಆಗಿರೋದು. 5 ಅವರ್ ಆಯ್ತು ನಾನು ಬಂದು. 5 ಅವರ್ಗೆ 400 ರೂಪಾಯಿ. ಇವತ್ತು ಏನು ಎಂದು ಆಫರು ಎಂದು ಸರ್ಚ್ ಕೊಡ್ತಾನೆ ಅವತ್ತು ನಮ್ಮ ಅರ್ನಿಂಗ್ಸೇ ಆಗೋಲ್ಲ, ಟಾರ್ಗೆಟು ರೀಚ್ ಮಾಡೋಕ್ಕಾಗಲ್ಲ ರೀ. ಏನು ಮಾಡ್ತೀರ ನೋಡೋಣ ರೀ ಇವ್ರು ಇವಾಗ ಕೊಡ್ತಾರೆ ಅಂತ. ಥ್ಯಾಂಕ್ ಯು ಸರ್. ಇವಾಗ ಆರ್ಡರ್ ಡೆಲಿವರ್ ಆಯಿತು. ಅಯ್ಯೋ ಇದಕ್ಕೂ 29 ರೂಪಾಯಿ, ಬರೀ 29 ರೂಪಾಯಿ. 19 ನಿಮಿಷ ವೇಟ್ ಮಾಡಿದ್ದೀನಿ. 19 ನಿಮಿಷ ಅಂದರೆ ಯಪ್ಪ ನೋಡ್ರಿ ಹೆಂಗೆ ಅವರೇ. 19 ನಿಮಿಷ ವೇಟ್ ಟೈಮ್ ಅಂದರೆ ಅವ್ನು 10 ರೂಪಾಯಿನ ಕೊಟ್ಟಿರೋದು. ಎಂತ ಇದು. ಇವಾಗ 25 ರೂಪಾಯಿ ಚಾರ್ಜ್ ಇದೆ. 12 ಗಂಟೆ 9 ನಿಮಿಷ ಆಗೈತೆ. ಇವತ್ತು ಟಾರ್ಗೆಟ್ ಅಂತೂ ಅಚೀವ್ ಮಾಡೋಕ್ಕಾಗಲ್ಲ. ನೋಡೋಣ. ಇವಾಗ ಒಂದು ಆರ್ಡರ್ ಬಿದ್ದಿತ್ತು. ಎಲ್ಲಿ ಅಂದರೆ ಯಲಹಂಕ ದಾಟಿ ಅವಲಹಳ್ಳಿ ಹತ್ರ ಬಿದ್ದಿತ್ತು. ನಾನು 16 ಕಿಲೋಮೀಟ್ರಿಂದ ಪಿಕಪ್ ಮಾಡ್ಕೊಂಬಂದಿದ್ದೀನಿ. ಡ್ರಾಪು ಒಂದು 2 ಕಿಲೋಮೀಟ್ರು, ಡ್ರಾಪ್ಗೆ 16 ಕಿಲೋಮೀಟ್ರ್ ಬಂದಿದ್ದೀನಿ. ಇವಾಗ ಎಷ್ಟು ತೋರಿಸಿದ್ದಾನೆ ಅಷ್ಟು ಕೊಡ್ತಾನೆ ಇಲ್ವಾ ಅಂತ ನೋಡೋಕ್ಕೆ ಬಂದಿದ್ವಿ. ಎಷ್ಟು ಕೊಡ್ತಾನೆ ಈ ಆರ್ಡ್ರಿಗೆ ಅಂತ ಹೇಳ್ಬಿಟ್ಟು ನೋಡೋಣ. 241 ರೂಪಾಯಿ ಕೊಟ್ಟಿದ್ದಾನೆ ಈ ಒಂದು ಆರ್ಡ್ರಿಗೆ. 241 ರೂಪಾಯಿ. ರಿಟರ್ನ್ ಬೋನಸ್ಸು 90 ರೂಪಾಯಿ. ನೋಡ್ರಿ, ಒಂದು ಆರ್ಡ್ರಿಗೆ 241 ರೂಪಾಯಿ ನನಗೆ ಕೊಟ್ಟರೆ ಅವನು ಈ ಆರ್ಡ್ರಿಗೆ ಕಸ್ಟಮರ್ ಕಡೆಯಿಂದ ಎಷ್ಟು ಪೇ ಮಾಡಿಸ್ಕೊಂಡಿರ್ತಾನೆ ಅಂತ. ಈ ಟೈಮಲ್ಲಿ ಪೀಕ್ ಅವರಲ್ಲಿ ಇಷ್ಟು ದೂರ ಹಾಕ್ಬಿಟ್ರೆ ಏನಂದರೆ ಆರ್ಡ್ರ್ ಬೇರೆ ಕಡಿಮೆ ಇದ್ದಾವೆ. ಅದಕ್ಕೋಸ್ಕರ ಏನು ಮಾಡಿದೆ, ಏನು ಕ್ಯಾನ್ಸಲ್ ಮಾಡೋದು, ನಡೀರಿ ಹೋಗೋಣ ಅಂತೇಳ್ಬಿಟ್ಟು ಈ ಆರ್ಡ್ರಿಗೆ ಬಂದುಬಿಟ್ಟೆ. ಇವಾಗ ಓಕೆ ಗೆಟ್ ಇಂಟು ನೆಕ್ಸ್ಟ್ ಆರ್ಡರ್ ಅಂತೂ ಆಲ್ಮೋಸ್ಟ್ ಬರಲ್ಲ. ಯಾಕಂದರೆ ಔಟ್ ಆಫ್ ಝೋನಲ್ಲಿ ಇದ್ದಾಗಲೇ ಆರ್ಡ್ರ್ಗಳು ಬರ್ತಾಯಿಲ್ಲ. ಏನು ಅಂದರೆ ಇವಾಗ ಎಷ್ಟು 12 ಆರ್ಡ್ರ್ ಮಾಡಿದ್ದೀನಿ ರೀ. 7.5 ಅವರ್ ಲಾಗಿನ್ನಲ್ಲಿದ್ದೀನಿ. 12 ಆರ್ಡ್ರ್ ಮಾಡಿದ್ದೀನಿ. 12 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಎಷ್ಟು ತೊಗೊಂಡವನೆ? 16 ಆರ್ಡ್ರ್ ತೊಗೊಂಡೈತೆ. 16 ಈಗ 4 ಗಂಟೆ ಅಷ್ಟಲ್ಲಿ 16 ಅಂದರೆ ಆಗಲ್ಲ ರೀ ಟಾರ್ಗೆಟ್. 4 ಗಂಟೆಗೆ ಮನೆಗೆ ಹೋಗ್ಬೇಕು. ಹೆಂಗೋ ಆರ್ಡ್ರ್ ಬೇರೆ ಇಲ್ವಲ್ಲ, ಹೋಗೋಣ ಅಂತೇಳ್ಬಿಟ್ಟು ಇದು ಹೋಗ್ತಾಯಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತೇಳಿ. ಬನ್ನಿ ಇವಾಗ ವಾಪಸ್ ಹೋಗೋಣ. ಎಷ್ಟಾಯಿತು? 2:30. ಹೋಗೋ ಅಷ್ಟರಲ್ಲಿ 3 ಗಂಟೆ ಆಗುತ್ತೆ. ಆಮೇಲೆ 1 ಅಥವಾ 2 ಹೊಡಿಬೇಕು. ನೋಡೋಣ ಏನೇನಾಗುತ್ತೆ ಅಂತ ಅಷ್ಟೇ. ಸ್ನೇಹಿತರೆ, ಇವಾಗ ಎಷ್ಟಾಯಿತು ಅಂದರೆ 4 ಗಂಟೆ 13 ನಿಮಿಷ ಆಯಿತು. ಆಫ್ಲೈನ್ಗೆ ಹೋಗ್ಬಿಟ್ಟಿದ್ದೀನಿ. ಇವಾಗ 1000 ರೂಪಾಯಿ ಅರ್ನಿಂಗ್ ಆಗಿದೆ. ಅದೇ ರೀತಿ 18 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ 4ರಿಂದ ಒಂದು 6 ಗಂಟೆ 7 ಗಂಟೆವರೆಗೂ ನಾವು ಆನ್ಲೈನಲ್ಲಿ ಇರೋಲ್ಲ. ಯಾಕಂದರೆ ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡಿರ್ತೀರ, ಯುವ ಸಿನಿಮಾಗೆ ಹೋಗ್ತಾಯಿದ್ವಿ. ಕಾರಣ ಏನಪ್ಪ ಅಂತಂದರೆ ಅದರಲ್ಲಿ ಡೆಲಿವರಿ ಬಾಯ್ ಆಗಿ ಸ್ವಲ್ಪ ಕೆಲಸ ಅಂದರೆ ಇದರಲ್ಲಿ ಸಿನಿಮಾದಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಅಂದರೆ ಯಾವ ಥರ ಇದೆ ಡೆಲಿವರಿ ಬಾಯ್ಗಳನ್ನ ಕಷ್ಟನ ತೋರಿಸಿದ್ದಾರೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ವಿ. ಆದರೆ ಆಲ್ರೆಡಿ ವಿಡಿಯೋ ನೋಡಿರ್ತೀರ ನೀವು. ಬನ್ನಿ ಇವಾಗ ಹೋಗೋಣ. 3 hours later. ಸ್ನೇಹಿತರೆ, ಇವಾಗ ಒಂದು ಆರ್ಡ್ರ್ ಬಂದಿತ್ತು. ಇವಾಗ ಟೈಮ್ ಆಗಿದೆ 8:30. ನಾನು 7 ಗಂಟೆಗೆ ಮತ್ತೆ ಆನ್ ಮಾಡಿದ್ವಿ. ಅಷ್ಟರಲ್ಲಿ ಸಿನಿಮಾ ಮುಗೀತು. ಇವಾಗ 8:30ಗೆ ಇಲ್ಲೊಂದು ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದಾನೆ, 2 ಆರ್ಡ್ರು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಆರ್ಡ್ರ್ಗಳು ಅಂತ ಹೇಳ್ಬೋದು. 2 ಮಲ್ಲೇಶ್ವರಮೇ ಇರೋದು. ನೋಡ್ರಿ, 2
ಒಂದು ಇಲ್ಲೇ ಡ್ರಾಪ್ ಇದೆ. ಓಕೆ, ಒಂದು ಇಲ್ಲಿ ಡ್ರಾಪ್ ಇದೆ, ಒಂದು ಮಲ್ಲೇಶ್ವರಂ ಇದೆ. ಓಕೆ, ಇವತ್ತು ಡ್ರಾಪ್ ಮಾಡಿಬಿಟ್ಟು ಮಲ್ಲೇಶ್ವರಂಗೆ ಹೋಗೋಣ. ಫುಡ್ ರೆಡಿ ಅಂತೂ ಇಲ್ಲ, ಅದಕ್ಕೆ ವೇಟ್ ಮಾಡೋಣ. ಓಕೆ, ನೀವು ಯಾರಾದರೂ ಇನ್ನೂ ಸಿನಿಮಾ ನೋಡಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು, ಯುವ ಸಿನಿಮಾ ಚೆನ್ನಾಗಿದೆ. ನೀವು ಇನ್ನೂ ಯಾರು ನೋಡಿಲ್ಲ ಅಂದರೆ ನೋಡಿ, ಕಮೆಂಟ್ ಮಾಡಿ ನೀವೇನಾದರೂ ನೋಡಿದರೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈಗ ಫುಡ್ ರೆಡಿ ಬಂದಿದೆ, ಬನ್ನಿ. 2548. ಓಕೆ, 2548 ಆಯಿತು. 103 ಒಂದು ಪಾಸ್ವರ್ಡು. ಇದೊಂದು ಆಯಿತು. ಅಲ್ಲಿ ಇನ್ನೊಂದಿದೆ ಸಮೋಸದು, ಅದು ಇನ್ನೂ ರೆಡಿಯಾಗಿಲ್ಲ. ಅದನ್ನೊಂದು ಪಿಕಪ್ ಮಾಡ್ಕೊಂಡು ಹೋಗೋಣ ಬನ್ನಿ. ಯಾಕೋ ಇವಾಗ ಆರ್ಡರ್ ಚೆನ್ನಾಗಿ ಕೊಡ್ತಾವನೆ. ಆಲ್ರೆಡಿ ನಾನು ಎಷ್ಟು 4 ಆರ್ಡ್ರ್ 5 ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಓಕೆ, ಆ ರೀತಿ ಆರ್ಡ್ರ್ ಕೊಡ್ತಾವನೆ. ನೋಡೋಣ ಎಷ್ಟು ಕೊಡ್ತಾನೆ ಅಂತೇಳ್ಬಿಟ್ಟು ಕೊನೆಯಲ್ಲಿ ನೋಡೋಣ. ಇವಾಗ ಬನ್ನಿ ಇದನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ನೋಡಿರಿ, ಮತ್ತೊಂದು ಆರ್ಡರ್ ಡೆಲಿವರಿಗೆ ಬಂದಿದ್ದೀನಿ. 9 ಗಂಟೆ 9 ನಿಮಿಷ ಆಗಿದೆ. 3rd ಫ್ಲೋರಲ್ಲಿ ಇರೋದು. ಇದಕ್ಕೆ ಅಪಾರ್ಟ್ಮೆಂಟ್ ನೇಮು ಕವರ್ ಮಾಡಿದ್ದಾರೆ, ಬಟ್ ಗೊತ್ತಾಗ್ತಾಯಿಲ್ಲ. ನಾನು ಹುಡುಕ್ತಾನೆ ಇದ್ದೆ. 3rd ಫ್ಲೋರ್ T1. ಥ್ಯಾಂಕ್ ಯು. ಡೆಲಿವರಿ ಆಯಿತು. ಮತ್ತು ಬೇಸ್ಮೆಂಟ್ಗೆ ಹೋಗು, ಮತ್ತೆ ನೋಡಬೇಕು. ಇದಕ್ಕೆ ಒಂದು 40 ರೂಪಾಯಿ ಕೊಡ್ತಾನೆ. ಸರ್ಜ್ ಇದೆ 20 ರೂಪಾಯಿ. ಇನ್ನೂ ನನಗೆ ಈ ಟಾರ್ಗೆಟ್ ಆಗೋಲ್ಲ. ಈಗ ನೋಡಬೇಕು. 26 ಆಯಿತು. ಮತ್ತೆ ಒಂದು ಬಂತು ಗುರು. 4 ಸಂದ್ರ ಹಾಕವನೆ ಇವರು. ಇದು 190 ರೂಪಾಯಿ ಕೊಡ್ತಾವನೆ. 4 ಸಂದ್ರ ಬೇಡ, ಇದು 4 ಸಂದ್ರ ರಿಜೆಕ್ಟ್ ಮಾಡ್ತೀನಿ. ಐ ಡೋಂಟ್ ವಾಂಟ್ ದಿಸ್ ಆರ್ಡ್ರ್. ರಿಜೆಕ್ಟ್ ಮಾಡ್ತೀನಿ. ಆಯ್ತದ ಆರ್ಡ್ರು. ಇನ್ನು ಯಾವುದೇ ಆರ್ಡ್ರ್ ಬಂದರೂ ನಾನು ಹೋಗಲೇಬೇಕು. ಅದಕ್ಕೆ ಹೋಯ್ತು. ನೋಡಬೇಕು ಬೇರೆ ಯಾವ್ದಾರು ಆರ್ಡ್ರ್ ಬರುತ್ತಾ ಅಂತೇಳ್ಬಿಟ್ಟು. हेलो गाइस, मेरा नाम है अज्जू भाई। गाँव किधर है? गाँव नेपाल। ओहो, तुम्हारा पापा हो? स्कूल ओके, बाय कर. ಎಲ್ಲ ಹಿಂದಿಮಯ. ನೇಪಾಳ ಅಂತ ಗುರು. ನೇಪಾಳಿಂದ ಇಲ್ಲಿಗೆ ಬಂದರೆ ದುಡಿಯೋಕ್ಕೆ. ಸ್ನೇಹಿತರೆ, ಇವಾಗ ಮನೆಗೆ ಬಂದೆ. ಟೈಮ್ಗೆ ಬಂದುಬಿಟ್ಟು 10 ಗಂಟೆ ಎಷ್ಟಾಗಿದೆ ನೋಡಿ. 10 ಗಂಟೆ 54 ನಿಮಿಷ. 11 ಗಂಟೆ ಆಗಿದೆ. ಇವತ್ತು ನನ್ನ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಲಾಂಗ್ ಆರ್ಡರ್ಗಳನ್ನ ಕೊಟ್ಟ. ಇವಾಗ ಅರ್ನಿಂಗ್ಸ್ ನೋಡೋದಾದರೆ 1752 ರೂಪಾಯಿ ಅರ್ನ್ ಮಾಡಿದ್ದೀನಿ. 13 ಅವರ್ ಲಾಗಿನ್ನು. 1752 13 ಅವರ್ ಲಾಗಿನ್ನು. 26 ಆರ್ಡ್ರು. ಕೌಂಟ್ ಬಂದುಬಿಟ್ಟು 31. ಇನ್ನೂ 6 ಆರ್ಡ್ರ್ ಬೇಕು ನನಗೆ ಟಾರ್ಗೆಟ್ ರೀಚ್ ಮಾಡಬೇಕು ಅಂದರೆ. ಟೈಮ್ ಬೇರೆ ಆಗಿತ್ತು, ಅದಕ್ಕೆ ಬಂದುಬಿಟ್ಟೆ. 1752 ರೂಪಾಯಿ. ಅದೇ ರೀತಿ ಇಲ್ಲೊಂದು 260 ರೂಪಾಯಿ ಬರುತ್ತೆ. 2000 ಆಗುತ್ತೆ. 2000 ಒಂದು 400 ರಿಂದ 500 ರೂಪಾಯಿ ನಾವು ಪೆಟ್ರೋಲ್ಗೆ ತೆಗಿಲೇಬೇಕು. ತೆಗೆದ್ರೆ 1500 ಉಳಿತೀರಿ ಅಷ್ಟೇ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ನ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.